ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು. ರಾಜ್ಯದ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯ ಸ್ಥಾನದ ಒಂದು ಏನು ಪೈಪೋಟಿ ನಡೆದಿತ್ತು, ಈಗಲೂ ಕೂಡ ನಡೆದಿದೆ, ಮುಂದೆನೂ ಕೂಡ ನಡೆಯುತ್ತೆ. ಆದರೆ ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂಥದ್ದು ಅಥವಾ 5 ಸ್ಟಾರ್ಸ್ ಹೋಟೆಲ್ಸ್ಗಳಲ್ಲಿ ವಿಜಯೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಪ್ರೈವೇಟ್ ಆಗಿ ಮಾಧ್ಯಮಕ್ಕೂ ತಿಳಿಯದ ಹಾಗೆ ಒಂದು ಮೀಟಿಂಗ್ಸ್ಗಳನ್ನ ಮಾಡ್ತಾ ಇರುವಂಥದ್ದಾಗಿರ್ಬೋದು ಅಥವಾ ಇನ್ನೊಂದಾಗಿರ್ಬೋದು ಮತ್ತೊಂದಾಗಿರ್ಬೋದು. ಯಾಕೆ ಈ ರೀತಿ ವಿಚಾರ ಮತ್ತು ಈ ವಿಚಾರ ಹೊರಬಿದ್ದಿದ್ದು ಹೇಗೆ ಅನ್ನುವಂಥದ್ದನ್ನು ಕೂಡ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ಹೋಟೆಲ್ಗಳಲ್ಲಿ ಭೇಟಿ ಮಾಡಿದ್ರೆ ಮಾಸ್ಟರ್ ಮೀಡಿಯಾಗಳಿಗೆ ತಿಳಿಯೋದಿಲ್ಲ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಮಾಸ್ಟರ್ ಮೀಡಿಯಾಗಳು ಕೂಡ ಅವುಗಳನ್ನ ಆಲಿಸಿದೆ. ಅದರ ಜೊತೆಗೆ ಸಣ್ಣ ಪುಟ್ಟ ಒಂದಿಷ್ಟು ಬರವಣಿಗೆ ಲಿಖಿತವಾದಂತಹ ಮಾಧ್ಯಮಗಳು ಕೂಡ ಒಂದಿಷ್ಟು ಲಿಖಿತವನ್ನು ಕಳಿಸ್ಕೊಟ್ಟಿವೆ. ಅದ್ರ ಬಗ್ಗೆನೂ ಕೂಡ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಚರ್ಚೆಯಲ್ಲಿ ಗ್ರಾಸವಾಗಿರುವ ಸುದ್ದಿ ಮಾಹಿತಿ ಏನು, ಮತ್ತೆ BSY ವಿಜಯೇಂದ್ರ ಟಿ ಕೆ ಶಿವಕುಮಾರ್ ಯಾವ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಕಡೆ ಸಿದ್ದರಾಮಯ್ಯ ಅವರನ್ನ ಅಯ್ಯೋ ಅನಿಸೋದಕ್ಕೆ ಪ್ಲಾನಿಂಗ್ ಮಾಡ್ಕೊಳ್ತಾ ಇದ್ದಾರೆ. ಅದು ಯಾವ ಪ್ಲಾನಿಂಗು ಏನು ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಡಿ ಕೆ ಶಿವಕುಮಾರ್ ರಾಜ್ಯದ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಆಗ್ತಾರಂತೆ, ಬಿಜೆಪಿಗೆ ಬಂದ್ರೆ. ಇನ್ನು ವಿಜಯೇಂದ್ರ DCM ಆಗ್ತಾರಂತೆ. DCM ಆಗಲಿಕ್ಕೆ ವಿಜಯೇಂದ್ರ ಒಪ್ಪಿಕೊಂಡಿದ್ದಾರಂತೆ. ಹೌದು, ಡಿ ಕೆ ಶಿವಕುಮಾರ್ ಅವರು ಏನಾದರೂ ಈಗ ಸದ್ಯಕ್ಕೆ ರಾಜ್ಯದ ಬಿಜೆಪಿಯನ್ನ ಏನಿದೆಯಲ್ಲ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ತೆಗೆದುಕೊಂಡು ಬಂದಿದ್ದೆ ಆದ್ರೆ, MLAಗಳನ್ನು ತಗೊಂಡು ಬಂದು ಅಧಿಕಾರಕ್ಕೆ ತೆಗೆದುಕೊಂಡು ಬಂದಿದ್ದೆ ಆದ್ರೆ ನಾನು DCM ಆಗ್ತೀನಿ ಅಂತ ವಿಜಯೇಂದ್ರ ಹೇಳಿದಾರಂತೆ. ನೀವೇ ಮುಖ್ಯಮಂತ್ರಿ, ನಾನು DCM ಆಗ್ತೀನಿ, ಹೀಗೆ ಮುಂದುವರಿಯೋಣ ಅಂತ ಹೇಳಿದಾರಂತೆ. ಇನ್ನು 2028 ಚುನಾವಣೆ ನಂತರದಲ್ಲಿ ಹೇಗೆ ಅಂತ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಿದಾರಂತೆ. ಅಂದ್ರೆ ಆಯ್ತು, ನಾನು ಕರ್ಕೊಂಡು ಬಂದ್ರೆ ಈಗ CM ಆಗ್ತೀನಿ, ಬಟ್ 2028 ಚುನಾವಣೆಯ ನಂತರದಲ್ಲಿ ನೀನು ಹೇಗೆ ಇರಬಹುದು ಅನ್ನುವಂಥದ್ದನ್ನು ಕೂಡ ಕೇಳಿದ್ರಂತೆ. ಆಗ ವಿಜಯೇಂದ್ರ ಒಂದು ಮಾತನ್ನ ಹೇಳಿದಾರಂತೆ. 2028 ಚುನಾವಣೆಯಲ್ಲೂ ಕೂಡ ನೀವೇ ರಾಜ್ಯದ ಬಿಜೆಪಿಯ ಮುಖ್ಯಮಂತ್ರಿ ಆಗಿರ್ತೀರಿ, ನಾನು DCM ಮಾತ್ರ ಆಗಿರ್ತೀನಿ. ನಿಮಗೆ ಏನಾದರೂ ನನ್ನ ಸ್ನೇಹ ಬಲದ ಮೇಲೆ ನಂಬಿಕೆ ಇದ್ದು 1-2 ವರ್ಷ ನೀನು CM ಆಗಪ್ಪ ಅಂತ ಕೊಟ್ರೆ ಖಂಡಿತ ನಾನು ಆಗ್ತೀನಿ. ನೀವು ಪ್ರೀತಿ ವಿಶ್ವಾಸದಿಂದ ಕೊಟ್ಟಿದ್ದೇ ಆದರೆ, ಇಲ್ಲ ಕೊಡೋದಿಲ್ಲ ನಾನೇ CM ಅಂತ ಅಂದ್ಕೊಂಡು ನನಗೇನು ಬೇಸರವಿಲ್ಲ, ನಾನು DCM ಆಗಿ ಮುಂದುವರಿತೀನಿ ಅಂತ BSY ವಿಜಯೇಂದ್ರ ಹೇಳಿದಾರಂತೆ. ನೋಡಿ, ನಿಮಗೊಂದು ಇಲ್ಲಿ ಪ್ಲಾನಿಂಗ್ ಅನ್ನ ಹೇಳ್ತೀನಿ. ಯಾವ ತರ ಪ್ಲಾನಿಂಗ್ ಅಂದ್ರೆ, ಬಿಜೆಪಿಯಲ್ಲಿದ್ರೆ ಬೇರೆ ಯಾವುದಾದ್ರೂ ನಾಯಕ ಮುಖ್ಯಮಂತ್ರಿ ಆಗ್ತಾನಂದ್ರೆ ಅದಕ್ಕೆ BSY ವಿಜಯೇಂದ್ರ, BSY ಯಡಿಯೂರಪ್ಪನವರು ಒಪ್ಪಿಕೊಳ್ಳೋದಿಲ್ಲ. ಯಾಕಂದ್ರೆ ಇಲ್ಲ, ನಾನು ಪಕ್ಷ ಕಟ್ಟಿದ್ದೀನಿ, ಹಾಗಾಗಿ ನನ್ನ ಮಗನೇ ಮುಖ್ಯಮಂತ್ರಿ, ನಮ್ಮಪ್ಪ ಪಕ್ಷ ಕಟ್ಟಿದ್ದಾರೆ BSY ಯಡಿಯೂರಪ್ಪನವರು, ನಾನೇ ಮುಖ್ಯಮಂತ್ರಿ ಅನ್ನುವಂತ ಇವರಿಬ್ಬರು ಕೂಡ ತಂದೆ ಮತ್ತು ಮಗ. ಬೇರೆಯವರು ಯಾರಾದ್ರೂ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಆಗ್ತಾರಂದ್ರೆ ನಡೆಯೋದಿಲ್ಲ. ಬಟ್ ಡಿ ಕೆ ಶಿವಕುಮಾರ್ ಬಂದು ಇಲ್ಲಿ ಮುಖ್ಯಮಂತ್ರಿ ಆಗ್ತಾರಂದ್ರೆ ಇವ್ರಿಗೆ ಹೇಗೆ ನಡೆಯುತ್ತೆ ಅಲ್ವಾ? ಇದು ಕ್ವಶನ್ ಮಾರ್ಕ್ ಆಗತ್ತೆ. ಬಟ್ ಅದು ಅವರ ವಿಚಾರ. ಹಾಗಾಗಿ ಡಿ ಕೆ ಶಿವಕುಮಾರ್ ಮಾತ್ರ CM ಆದ್ರೆ ನಾನು DCM ಆಗ್ತೀನಿ ಅಂತ BSY ವಿಜಯೇಂದ್ರ ಒಪ್ಪಿಕೊಂಡ್ರಂತೆ. 2028 ಚುನಾವಣೆಯಲ್ಲೂ ಕೂಡ ನೀವೇ ಓಕೆ ಅಂತಂದ್ರೆ ನಾನು ಓಕೆ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿದ್ರಂತೆ. ಇದಾದ ನಂತರ ಇನ್ನೊಂದಿಷ್ಟು ಕ್ವಶನ್ಸ್ ಗಳನ್ನ ಡಿ ಕೆ ಶಿವಕುಮಾರ್ ಕೇಳಿದಾರಂತೆ. ಏನೇನು ಕ್ವಶನ್ಸ್ ಗಳಂತಂದ್ರೆ, 2028 ಚುನಾವಣೆಯ ನಂತರದಲ್ಲಿ ನಾನೇ CM ಆಗಿ ಮುಂದುವರಿಯಬಹುದು, ಅದರ ನಂತರದಲ್ಲಿ ನೀವು CM ಆಗ್ಲಿಕ್ಕೆ ಅವಕಾಶ ಇರುತ್ತದೆ ಅಂತ ಹೇಳಿದಾರಂತೆ. ಅದಕ್ಕೆ ಓಕೆ ಡನ್ ಅಂತ ಅಂದಿದಾರಂತೆ ವಿಜಯೇಂದ್ರ. ಇದಾದ ನಂತರ ಇನ್ನೊಂದಿಷ್ಟು ವಿಜಯೇಂದ್ರ ಕ್ವಶನ್ಸ್ ಕೇಳಿದಾರಂತೆ. ನೀವು ಎಷ್ಟು MLAಗಳನ್ನ ಕರೆದುಕೊಂಡು ಬರಬಹುದು ಅಂತ ಕ್ವಶನ್ಸ್ ಅನ್ನ ಕೇಳಿದಾರಂತೆ. ಆ ಕ್ವಶನ್ಸ್ಗೆ ಡಿ ಕೆ ಶಿವಕುಮಾರ್ ಉತ್ತರ ಕೊಟ್ಟಿಲ್ಲ. ಇಷ್ಟು MLAಗಳನ್ನ ಕರ್ಕೊಂಡು ಬರಬಹುದು ಅಂತ ಉತ್ತರ ಕೊಟ್ಟಿಲ್ವಂತೆ. ಒಟ್ನಲ್ಲಿ ನಾನು ಲೆಕ್ಕಾಚಾರ ಮಾಡ್ತೀನಿ, ನನಗೆ ಕಾಂಗ್ರೆಸ್ನಲ್ಲಿ ಕೈ ಹಿಡಿದೇ ಇದ್ರೆ ನಂತರ ವಿಚಾರ ಮಾಡ್ತೀನಿ ಅದರ ಬಗ್ಗೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದಾರಂತೆ. ಇರಲಿ, ಇವು ಕ್ವಶನ್ಸ್ಗಳು ನೀಟಾಗಿ ಒಂದು ಲೆಕ್ಕಾಚಾರವನ್ನು ತೆಗೆದಾಗ ಡಿ ಕೆ ಶಿವಕುಮಾರ್ ಎಷ್ಟು ಸೀಟ್ಗಳನ್ನ ಭಾರತೀಯ ಜನತಾ ಪಾರ್ಟಿಗೆ ಜಂಪ್ ಮಾಡ್ಕೊಂಡು ಬರಬಹುದು ಒಂದು ಲೆಕ್ಕಾಚಾರ ತೆಗೆದಾಗ ಮಿನಿಮಮ್ ಏನು ಇಲ್ಲ ಅಂತಂದ್ರೆ 45ರಿಂದ 50 ಸೀಟ್ಗಳಂತೂ ಬೇಕೇ ಬೇಕು. ಇಷ್ಟು ಸೀಟ್ಗಳ ಬೆಂಬಲ ಇದೆಯಾ ಡಿ ಕೆ ಶಿವಕುಮಾರ್ ಅವರಿಗೆ? ಹಿಂದೆ ನೀವು ಗಮನಿಸಿದಿರಿ, ಭಾರತೀಯ ಜನತಾ ಪಾರ್ಟಿಯ ಮೇಲೆ ಒಲವಿರುವುದಕ್ಕಾಗಿಯೇ RSS ನ ಒಂದು ಗೀತೆಯನ್ನ ವಿಧಾನಸೌಧದಲ್ಲಿ ಹಾಡಿದ್ರು. ಯಾರು? ಇದೇ ಡಿ ಕೆ ಶಿವಕುಮಾರ್. ಆದ್ರೆ ಈಗ ಇದೇ ಡಿ ಕೆ ಶಿವಕುಮಾರ್ ಬಿಜೆಪಿಯತ್ತ ಒಂದು ಕಾಲನ್ನ ಇಟ್ಟು ಕಾಂಗ್ರೆಸ್ನಲ್ಲಿ ಒಂದು ಕಾಲನ್ನ ಇಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯನವರು ಒಂದು ವೇಳೆ ನವೆಂಬರ್ ಕ್ರಾಂತಿ ಇತ್ತು, ನವೆಂಬರ್ ಕ್ರಾಂತಿ ಮುಗಿತು, ಡಿಸೆಂಬರ್ ಮುಗಿತು, ಜನವರಿ
ಒಟ್ನಲ್ಲಿ ಜನವರಿ ಹೊಸ ವರ್ಷದಲ್ಲಿ ಏನಾದರೂ ಒಂದು ಆಗಲೇಬೇಕು ಅಂತ ಡಿ ಕೆ ಶಿವಕುಮಾರ್ ನಿಂತ್ಕೊಂಡಿರೋದು. ಹೈಕಮಾಂಡ್ಗೆ ಸಾಕಷ್ಟು ಬಾರಿ ಡೆಲ್ಲಿಗೆ ಹೈಕಮಾಂಡ್ಗೆ ಹೋಗಿ ಬಂದಿರುವಂಥದ್ದು. ಆದರೂ ಕೂಡ ಅಲ್ಲಿ ಒಂದು ಚರ್ಚೆಗೆ ಏನಪ್ಪಾ ಅಂದ್ರೆ ಡಿ ಕೆ ಶಿವಕುಮಾರ್ಗೆ ಏನಾದರೂ ಮುಖ್ಯಮಂತ್ರಿಯ ಸ್ಥಾನ ಕೊಟ್ಟರೆ ಕಾಂಗ್ರೆಸ್ನ ಸಿದ್ದರಾಮಯ್ಯನವರು ಉಳಿಸಲ್ಲ, ಆದ್ರೆ ಕಾಂಗ್ರೆಸ್ ಇಂದ ಸಿದ್ದರಾಮಯ್ಯನವರು ಜಂಪ್ ಆಗ್ತಾರೆ ಅಥವಾ ಅವರು ಕಾಂಗ್ರೆಸ್ ಅಲ್ಲಿ ನಿಂತ್ಕೊಳ್ಳೋದಿಲ್ಲ. ನಾನಾ ತರದ ಅಲ್ಲಿ ಯೋಜನೆಗಳು ನಡೀತಾ ಇದೆ ಅಥವಾ ನಾನಾ ತರದ ಮಾತುಗಳಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ದೇವರಾಜ್ ಅರಸು ರೆಕಾರ್ಡ್ ಅನ್ನು ಮುರಿಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಒಂದು ಹರಸಾಹಸ ಪಣ ತೊಟ್ಟಿದ್ದಾರೆ ಅಥವಾ ತೊಡೆ ತಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ದೇವರಾಜ್ ಅರಸು ಅವರ ಸಾಧನೆಯನ್ನ ಮುರಿಲಿಕ್ಕೆ ಅಥವಾ ಅವರ ರೆಕಾರ್ಡ್ ಅನ್ನು ಮುರಿಲಿಕ್ಕೆ, ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಒಂದು ರೆಕಾರ್ಡ್ ಅನ್ನು ಮುರಿಲಿಕ್ಕೆ ಒಂದು ಹರಸಾಹಸವನ್ನು ಪಟ್ಟಿದ್ದಾರೆ. ಆ ದೇವರಾಜ್ ಅರಸು ರೆಕಾರ್ಡ್ ಅನ್ನು ಮುರಿದ ಮೇಲೆ ನಿನಗೆ ಮುಖ್ಯಮಂತ್ರಿಯ ಸ್ಥಾನವನ್ನು ಒದಗಿಸ್ತೀವಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ ಅಂತೆ. ಅಲ್ಲಿ ತನಕ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಶಾಂತತೆ ಇಲ್ಲ. ಯಾಕಂದ್ರೆ ನನಗೆ ಹೇಳಿದ್ರಿ ನೀವು ನವೆಂಬರ್ನಲ್ಲಿ ನನಗೆ ಕೊಡ್ತೀವಿ ಅಂತ ಹೇಳಿ ಈ ತರದ ಧೋಕಾ ಮಾಡಿದ್ರಲ್ಲ, ನನಗೆ ಈ ತರ ಮೋಸ ಮಾಡಿದ್ರಲ್ಲ ಅಂತ ಡಿ ಕೆ ಶಿವಕುಮಾರ್ ಅವ್ರ ಮುಂದೆ ಇಟ್ಟಿರುವಂತ ಒಂದು ಮಾತು. ಇಷ್ಟೆಲ್ಲ ಗಮನಿಸ್ತಾ ಹೋದಾಗ ಇನ್ನು ವಿಜಯೇಂದ್ರ ಮತ್ತು ಈ ಕಡೆ ಯಾರು BSY ಯಡಿಯೂರಪ್ಪ ಅಂದ್ರೆ ತಂದೆ ಮತ್ತು ಮಗ, ರಾಜ್ಯದ ಬಿಜೆಪಿಯಲ್ಲಿ ಬೇರೆ ಯಾರಾದ್ರೂ ಮುಖ್ಯಮಂತ್ರಿ ಗದ್ದುಗೆ ಏನ ಇರ್ತಾರೆ ಅಂದ್ರೆ ಇಲ್ಲ, ಅವರನ್ನ ಉಚ್ಚಾಟನೆ ಮಾಡಿಸ್ಬಿಡ್ತಾರೆ ಅಥವಾ ಅವರನ್ನ ಹೇಗಾದ್ರೂ ಮಾಡಿ ಕುಗ್ಗಿಸ್ಬಿಡ್ತಾರೆ ಅಥವಾ ಅವರನ್ನ ಮೇಲ್ ಬರಲಿಕ್ಕೆ ಬಿಡೋದಿಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಮಾತ್ರ ಯಾಕೆ ಕರ್ಕೊಳ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾ? ಡಿ ಕೆ ಶಿವಕುಮಾರ್ ಒಕ್ಕಲಿಗ ನಾಯಕ. ಡಿ ಕೆ ಶಿವಕುಮಾರ್ ಒಕ್ಕಲಿಗ ನಾಯಕನಾಗಿರೋದ್ರಿಂದ ಡಿ ಕೆ ಶಿವಕುಮಾರ್ ಮತ್ತು ವಿಜಯೇಂದ್ರ ಇಬ್ರು ಕೂಡ ಒಕ್ಕಲಿಗರಾಗಿ ಅಥವಾ ಲಿಂಗಾಯತ ಧರ್ಮಕ್ಕೆ ಸೇರಿದವರಾಗಿ ಅವರದೇ ಆದ ರೀತಿಯಲ್ಲಿ ಅವರು ಸರ್ಕಾರವನ್ನು ನಡೆಸಿಕೊಂಡು ಹೋಗಲಿಕ್ಕೆ ಈ ಒಂದು ಪ್ಲಾನಿಂಗ್ ಅನ್ನ ಮಾಡಿಕೊಡ್ತಾ ಇದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಇತ್ತ ಕಡೆ ಬಂದ್ರೆ ಈ ಬಿಜೆಪಿಯಲ್ಲಿ ಒಂದಿಷ್ಟು ಬುಗಿಲಿ ಹೇಳುತ್ತೆ. ಏನದು ನೋಡಿ, ಜಗದೀಶ್ ಶೆಟ್ಟರ್, ಈಶ್ವರಪ್ಪ, ಯತ್ನಾಳ್, ರೆಬಲ್ಸ್ ಟೀಮ್ ಅಲ್ಲಿ ಇರ್ತಕ್ಕಂಥ ರಮೇಶ್ ಜಾರಕಿಹೊಳಿ, ಬೇರೆ 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 ರಾಜಕಾರಣಿಗಳೆಲ್ಲ ಸಿಡಿದು ಹೇಳ್ತಾರೆ, ಅಲ್ಲಯ್ಯ ಇವತ್ತು ಡಿ ಕೆ ಶಿವಕುಮಾರ್ ಬಂದ ತಕ್ಷಣ ಅವರನ್ನ ಕರ್ಕೊಂಡು ಮುಖ್ಯಮಂತ್ರಿ ಮಾಡ್ಬಿಟ್ರಿ. ಓಕೆ, ಅವರು ಸೀಟ್ಗಳನ್ನ ಕರ್ಕೊಂಡ್ ಬಂದಿದ್ದಾರೆ, ಮುಖ್ಯಮಂತ್ರಿ ಮಾಡಿದ್ರಿ. ಆದ್ರೆ ನಾವು ಪಕ್ಷಕ್ಕಾಗಿ ಇಲ್ಲಿ ಶ್ರಮಿಸಿದೀವಲ್ಲ, ನಮಗೇನ್ ಕೊಟ್ರಿ ಅಂತ ಯತ್ನಾಳ್ ಪ್ರಶ್ನೆ ಅಂತೂ ಈಗಾಗಲೇ ಮಾಡಿದ್ದಾರೆ, ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ, ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನು ಈಶ್ವರಪ್ಪ, ಜಗದೀಶ್ ಶೆಟ್ಟರ್, ಬಹಳ ಜನ ಇದ್ದಾರೆ ಇನ್ನೂ ಕೂಡ ಹಿರಿಯರು, ಅವ್ರನ್ನೆಲ್ಲ ಉಚ್ಚಾಟನೆ ಮಾಡಬೇಕಾಗ್ತದೆ. ಹಾಗಾದ್ರೆ ಇಲ್ಲ ಅವ್ರನ್ನ ಬಿಜೆಪಿಯಿಂದ ತೆಗೆದುಹಾಕಬೇಕಾಗ್ತದೆ. ಇಲ್ಲಿಯೂ ಕೂಡ ಬಹಳ ಕಠಿಣವಾದಂಥ ಕ್ರಮ ಇದೆ. ಈಗ ಇನ್ನೊಂದು ಹೊಡಿತ ಏನಂದ್ರೆ, ಈ ಕಡೆ ಸುಮ್ಮನೆ ಹೇಳ್ತಾರೋ ನಿಜ ಹೇಳ್ತಾರೋ ಬೇಕು ಅಂತ ಹೇಳ್ತಾರೋ ಏನಂತ ಹೇಳ್ತಾರೋ ಗೊತ್ತಿಲ್ಲ, ಬಸನಗೌಡ ಪಾಟೀಲ್ ಯತ್ನಾಳ್ ಇವರು ಹೊಸ ಪಕ್ಷ ಕಟ್ತೇನೆ, JCP ಪಾರ್ಟಿ ಕಟ್ತೇನೆ, ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತ. ಡಿ ಕೆ ಶಿವಕುಮಾರ್ ಒಂದು ವೇಳೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಂದಿದ್ದೇ ಆದ್ರೆ, ಮುಖ್ಯಮಂತ್ರಿ ಆಗಿದ್ದೇ ಆದ್ರೆ, ಹಾಗಾಗಿ ಆವಾಗ ಭಾರತೀಯ ಜನತಾ ಪಾರ್ಟಿಗೆ ಯತ್ನಾಳ್ ಅವಶ್ಯಕತೆ ಕೂಡ ಇರೋದಿಲ್ಲ. ಆಗ ಯತ್ನಾಳ್ ಹೊಸ ಪಕ್ಷ ಕಟ್ಟಲೇಬೇಕಾದಂತ ಅನಿವಾರ್ಯತೆ ಇರುತ್ತೆ. ವಾಪಸ್ JDSಗಂತೂ ಹೋಗ್ಲಿಕ್ಕೆ ಆಗೋದಿಲ್ಲ, ಕಾಂಗ್ರೆಸ್ಗಂತೂ ಅವ್ರು ಮೊದಲೇ ಹೋಗೋದಿಲ್ಲ, ಮತ್ತಿನ್ನೇನು ಹೊಸ ಪಕ್ಷವನ್ನೇ ಕಟ್ಟಬೇಕು. ಅವರು ಹೊಸ ಪಕ್ಷ ಕಟ್ಟಿದ್ರೆ BSY ವಿಜಯೇಂದ್ರಗೆ ಎಷ್ಟು ಹೊಡೆತ ಬೀಳ್ಬೋದು 2028 ಚುನಾವಣೆಯಲ್ಲಿ, ಬಿಜೆಪಿ ಎಷ್ಟು ಹೊಡೆತ ಬೀಳ್ಬೋದು, ಅದು ಕೂಡ ಆಲೋಚನೆಯನ್ನ ಈಗ ಭಾರತೀಯ ಜನತಾ ಪಾರ್ಟಿಯಲ್ಲಿ BSY ವಿಜಯೇಂದ್ರ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರ ಬತ್ತಳಿಕೆಗೆ ಬಂದರೆ, ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯಂತೆ ನೋಡಿದರೆ, ಏನಾದರೂ ಕ್ಯಾಂಡಿಡೇಟ್ಸ್ಗಳನ್ನ ಕರ್ಕೊಂಡು ಬಂದು ಈಗ ಅಧಿಕಾರಕ್ಕೆ ತಂದಿದೆ ಆದರೆ 2028 ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದು ಅಂತ ಒಂದು ಲೆಕ್ಕಾಚಾರ ಹೊರಡ್ತಾ ಇದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಕನಕಪುರದ ಬಂಡೆ ಇದು ಬಿಜೆಪಿಯಲ್ಲಿ ಇರುತ್ತೆ, ಹಾಗೆ ವಿಜಯೇಂದ್ರನ ಒಂದು ಸಮ್ಮತ, ಈ ಎರಡೂ ಸೇರ್ಕೊಂಡು ಬಿಜೆಪಿಯನ್ನು ಅಧಿಕಾರಕ್ಕೆ ತರುವ ಕೆಪಾಸಿಟಿ ಇದೆ. ಈ ಕಡೆ ಸಿದ್ದರಾಮಯ್ಯನವರು ಒಬ್ಬರೇ ನಿಂತ್ಕೊಂಡ್ರೆ ಕಾಂಗ್ರೆಸ್ ಗೆಲ್ಲೋದಕ್ಕೆ ಡೌಟ್. ಮತ್ತೆ ನೀವು ಒಂದು ಪ್ರಶ್ನೆ ಕೂಡ ಮಾಡ್ಬೋದು, ಇಲ್ಲಿ ಕಾಂಗ್ರೆಸ್ ಪಕ್ಷ ಈ ಬಾರಿಗೆ ಹೆಂಗೆ ಕಿಲ್ತು, ಗ್ಯಾರಂಟಿಗಳು ಸಕ್ರಿಯವಾದವಾ ಅಥವಾ ಗ್ಯಾರಂಟಿಗಳು ಕೆಲಸ ಮಾಡಿದ್ವಾ ಅಂತ. ಎಸ್, ಗ್ಯಾರಂಟಿಗಳ ಕೆಲಸ, ಅದರ ಜೊತೆಗೆ ಬಿಜೆಪಿಗೆ ಬೇಸತ್ತಿದ್ದ ಜನ ಕಾಂಗ್ರೆಸ್ನ ಆಯ್ಕೆ ಮಾಡಿಕೊಡ್ತು. ಆದ್ರೆ ಈಗ ಕಾಂಗ್ರೆಸ್ಗೆ ಬೇಸತ್ತಿದೆ. ನಿಮಗೆ ನಮ್ಮ ರಾಜ್ಯದ ಒಂದು ಟೆಕ್ನಾಲಜಿಯನ್ನ ಹೇಳ್ತೀನಿ. ನಮ್ಮ ರಾಜ್ಯದ ಜನತೆಯ ಮೈಂಡ್ ಸೆಟ್ ಹೇಗಾಗುತ್ತೆ ಅಂದ್ರೆ, ಒಂದು ಬಾರಿ ಬಿಜೆಪಿ, ಒಂದು ಬಾರಿ JDS ಅಥವಾ ಒಂದು ಬಾರಿ ಕಾಂಗ್ರೆಸ್. JDS ಅಂತೂ ಇಲ್ಲ, ಈಗ ಸದ್ಯಕ್ಕೆ ಬರೋದಿಲ್ಲ. ನಮ್ಮ ರಾಜ್ಯದ ಜನತೆ ಹೇಗೆ ಅಂದ್ರೆ, ಒಂದು ಬಾರಿ ಬಿಜೆಪಿನ ಆಯ್ಕೆ ಮಾಡ್ಕೊಳ್ಳುತ್ತೆ, ಒಂದು ಬಾರಿ ಕಾಂಗ್ರೆಸ್ ಅನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ, ಸತತ ಯಾರಿಗೂ ಕೂಡ ಅಧಿಕಾರ ಕೊಡೋದಿಲ್ಲ.
ಯಾಕಂದ್ರೆ ಇವು ಯಾವುದೇ ಸರ್ಕಾರಗಳು BJP ಆಗಲಿ ಕಾಂಗ್ರೆಸ್ ಆಗಲಿ ಇನ್ನೊಂದಾಗಲಿ ಇವು ಏನು ಸರ್ಕಾರಗಳಿದೆಯಲ್ಲ ಅಥವಾ ಈ ಪಕ್ಷಗಳಿದೆಯಲ್ಲ ಬೇಸತ್ತ ಜನರಿಗೆ ಬೇಸತ್ತತೆ ಇರೋ ಹಾಗೆ ಕೆಲಸವನ್ನು ಮಾಡೋದೇ ಇಲ್ಲ. ಜನರಿಗೆ ಬೇಸತ್ತು 5 ವರ್ಷಗಳಲ್ಲಿ ಜನರನ್ನ ಬೇಸತ್ತು ಬಿಡಿಸ್ತಾರೆ. ಸೊ ಹಾಗಾಗಿ ಜನಗಳು ಇನ್ನೊಂದು ಪಕ್ಷವನ್ನು ನಿರ್ಧಾರ ಮಾಡ್ಕೊಳ್ತಾರೆ. ಅವಾಗ ಮತ್ತೆ ಆ ಪಕ್ಷವೂ ಕೂಡ ಜನರನ್ನ ಬೇಸರಿಕೆಯನ್ನು ತರಿಸುತ್ತೆ, ಮತ್ತೆ ಬೇರೆ ಪಕ್ಷವನ್ನು ಆಯ್ಕೆ ಮಾಡ್ಕೊಳ್ತಾರೆ. ಯಾವ ಒಬ್ಬ ಮುಖ್ಯಮಂತ್ರಿ ರಾಜ್ಯದಲ್ಲಿ ಜನರನ್ನ, ಈಗ ನೋಡಿ ನರೇಂದ್ರ ಮೋದಿಜಿಯವರು ಸತತ 3 ಬಾರಿ ಪ್ರಧಾನಮಂತ್ರಿ ಆದರು, ದೇಶದ ಜನತೆಗೆ ಅವರು ಬೇಸರವಾಗಲೇ ಇಲ್ಲ. ಇಂತಹ ನಾಯಕ ಸೊ ರಾಜ್ಯಕ್ಕೆ ಅನಿವಾರ್ಯ ಆಗೋ ತನಕ ಅಥವಾ ರಾಜ್ಯಕ್ಕೆ ಬರೋ ತನಕ ಇದೇ ತರ ಆಗ್ತಾ ಇರುತ್ತೆ. ಒಮ್ಮೆ ಕಾಂಗ್ರೆಸ್, ಒಮ್ಮೆ ಬಿಜೆಪಿ, ಒಮ್ಮೆ ಕಾಂಗ್ರೆಸ್, ಒಮ್ಮೆ ಬಿಜೆಪಿ, ಹೀಗೆ ಮಾಡ್ತಾ ಒಂದು ವೇಳೆ JDS ದೈವ ರೂಪ ತೆರೆದ್ರೆ ಅದು ಕೂಡ ಆಗ್ಬೋದು. ಸೊ ಹೇಳಕ್ಕಾಗಲ್ಲ. ಸೊ ಇಷ್ಟು ಪ್ಲಾನಿಂಗ್ಸ್ಗಳಿದೆ. ಆದ್ರೆ ಈಗ DK ಶಿವಕುಮಾರ್ ಮತ್ತು ಏನು BSY ವಿಜೇಂದ್ರ ಇದ್ದಾರೆ, ಲೆಕ್ಕಾಚಾರ ಹೀಗಿದೆ ಅಂತ ಗೊತ್ತಾಗ್ತಾ ಇದೆ. ನೋಡೋಣ ಸಿದ್ದರಾಮಯ್ಯನವರು ಯಾವ ಲೆಕ್ಕಕ್ಕೆ ಬರ್ತಾರೆ, ಮತ್ತೆ ಕಾಂಗ್ರೆಸ್ ಯಾವ ಹೈಕಮಾಂಡ್ ನಿರ್ಧಾರ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಥವಾ ಅದು ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಬಿಜೆಪಿಯಲ್ಲಿ ವಿಜೇಂದ್ರ DCM, DK ಮುಖ್ಯಮಂತ್ರಿ, ಇದು ಮಾತ್ರ ಬಹಳ ಚೆನ್ನಾಗಿ ಸುದ್ದಿಗ್ರಾಸವಾಗ್ತಾ ಇದೆ. ಮತ್ತಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ದಯವಿಟ್ಟು ಯುವರಾಜ್ ಗೌಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಮತ್ತಷ್ಟು ಮುಂದಿನ ವಿಡಿಯೋಗಳಲ್ಲಿ ಭೇಟಿ ಮಾಡ್ತೀನಿ.